ನಿತ್ಯದಾಸೋಹಿಯಾಗು ಮಾನವೀಯನಾಗು. ನಿತ್ಯದಾಸೋಹಿಯಾಗು ಮಾನವೀಯನಾಗು. 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 ತಪಸ್ವಿಗಳ ಸಾನ್ನಿಧ್ಯಕ್ಕಾಗಿ ಸಾಗು ಸಾಗು ಸಾಗು. ಏನಾಗದಿದ್ದರೂ ನೀನಾಗು. 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 ಒಂದು ಕ್ಷಣವು ವಿಶ್ರಾಂತಿ ಇಲ್ಲದೆ ಪರಮ ದಾಸೋಹಿಯಾಗಿಹನು. ನಿಜಾತ್ಮ ಶಿವನು. ಬರಿದಾಗದ ಖಜಾನೆ. ಬರಿದಾಗದ ಖಜಾನೆಯ ಹಂಚುತಿಹನು. ಬರಿದಾಗದ ಖಜಾನೆಯ ಹಂಚುತಿಹನು. ಸರ್ವರಿಗೂ 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 ಸರ್ವರಿಗೂ. ದಾಸೋಹ ಮಾಡಬೇಕು. ದಾಸೋಹ ಹೇಗೆ ಮಾಡಬೇಕು ಅನ್ನೋದು ಹಲವಾರು ದಾಸೋಹಗಳಿವೆ. ನಮಗೆ ಯಾವ ಸಾಧ್ಯದನೋ ಆ ದಾಸೋಹ ಮಾಡಿ. ದುಡ್ಡಿದ್ದವರು ದುಡ್ಡಿನಿಂದ ಸಹಾಯ ಮಾಡಿ ದಾಸೋಹ ಮಾಡ್ತಾರೆ. ಅನ್ನದಾನ ಮಾಡೋರು ಅನ್ನದಾನ ಮಾಡಿ ದಾಸೋಹ ಮಾಡ್ತಾರೆ. ಜ್ಞಾನವನ್ನು ಹಂಚೋರು ಜ್ಞಾನ ದಾಸೋಹ ಮಾಡ್ತಾರೆ. ಶ್ರಮ ಜೀವಿ ಇದ್ದವರು ಶ್ರಮ ಮಾಡಿ ಶ್ರಮ ದಾಸೋಹ ಮಾಡ್ತಾರೆ. ಹಲವಾರು ವಿಧದಲ್ಲಿ ದಾಸೋಹ ಮಾಡ್ತಾರೆ. ಹಾಗೆ ದಾಸೋಹ ಬಹಳ ಮುಖ್ಯ ಜೀವನದಲ್ಲಿ. ಆ ದಾಸೋಹ ಮಾಡಲಿಕ್ಕೆ ಏನು ಬೇಕು ಅಂದರೆ ಮಾನವೀಯ ಗುಣಗಳು ಬೇಕು. ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾವಾಗಲೂ ತಪಸ್ವಿಗಳು ಇದ್ದಲ್ಲಿ ನಾವು ಹೋಗಿ ಅವರ ಸಾನ್ನಿಧ್ಯದಲ್ಲಿ ಕೂತರೆ ಆವಾಗ ನಮಗೆ ಅವರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯ ಗುಣಗಳು ನಮ್ಮಲ್ಲಿ ಬರ್ತವೆ. ಯಾವಾಗಲೂ ತೀರ್ಥಕ್ಷೇತ್ರ ಮಾಡೋದಕ್ಕಿಂತಲೂ ತಪಸ್ವಿಗಳು ಇದ್ದದ್ದೇ ತೀರ್ಥಕ್ಷೇತ್ರ ಅಂತ ನಾವು ತಿಳಿದು ಅಲ್ಲಿ ಹೋಗಬೇಕು. ಏನಾಗೋದು ಬೇಡ ಜೀವನದಲ್ಲಿ. ನಮಗೂ ನಾವು ಆಗಿಬಿಟ್ರೆ ಸಾಕು. ನಮ್ಮಂತೆ ಬೇರೆ ಯಾರೂ ಇರೋದಿಲ್ಲ ಜಗತ್ತಿನಲ್ಲಿ ಅನ್ನೋದನ್ನು ತಿಳ್ಕೊಂಡು ನಾವು ನಾವಾಗಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗೇ ಇರಬೇಕು. ಆ ನಿಜಾತ್ಮ ಶಿವನಿಗೆ ಒಂದು ಕ್ಷಣ ಕೂಡ ವಿಶ್ರಾಂತಿ ಇಲ್ಲ. ಅವ ಪರಮ ದಾಸೋಹಿ. ದಿನದ 24 ಗಂಟೆಗಳ ಕಾಲ ಸದಾ ದಾಸೋಹ ಮಾಡ್ತಾನೇ ಇರ್ತಾನೆ. ಒಂದಲ್ಲ ಅಗಣಿತ ದಾಸೋಹ ಮಾಡ್ತಾ ಇರ್ತಾನೆ. ನೀರು, ಗಾಳಿ, ಬೆಳಕು, ಆಹಾರ ಏನೆಲ್ಲ ದಾಸೋಹ ಮಾಡ್ತಾ ಇರ್ತಾನೆ. ಅವನ ಖಜಾನೆ ಎಂದೂ ಬರಿದಾಗೋದೇ ಇಲ್ಲ. ಅದನ್ನು ಹಂಚ್ತಾನೇ ಇರ್ತಾನೆ ಎಲ್ಲರಿಗೂ ಅಂತ ಹೇಳ್ತಾ 2 ಮಾತು ವಿರಾಮ ಕೊಡ್ತಾ ಇದ್ದೇನೆ. ಇದೊಂದು ಸ್ವರಚಿತ ವಚನ. ಹಾಡಿದವರು ರವೀಂದ್ರ ಜಕಾತಿ.